बसवा कल्याण लिंगायत समाज की तरफ से कर्नाटका के मिनिस्टर ईश्वर खंड्रे को डेप्यूटी चीफ मिनिस्टर बनाने की मांग को लेकर बसवेश्वर मंदिर में विशेष पूजा और प्रार्थना का आयोजन किया गया। RG Public School English Medium admissions are open. Nursery to 8th standard bus facility available. Your child deserve the best education. स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल। क्रिएटिविटी इज आवर सब्जेक्ट। HK24 न्यूज में आप सभी का स्वागत है। बसवा कल्याण के बसवेश्वर मंदिर में लिंगायत समाज के लोगों ने ईश्वर खंड्रे के लिए खास पूजा और प्रार्थना की। समाज के नेताओं ने कहा कि ईश्वर खंड्रे ने बीदर और कल्याण कर्नाटका के विकास में अहम योगदान दिया है और उनके तजुर्बे को देखते हुए उन्हें डेप्यूटी चीफ मिनिस्टर बनाया जाना चाहिए। व्यक्तियों ने कहा कि कल्याण कर्नाटका को सरकार में ज्यादा प्रतिनिधित्व मिलना चाहिए। इस मौके पर समाज के कई प्रमुख व्यक्ति मौजूद रहे और राज्य सरकार से ईश्वर खंड्रे को डेप्यूटी चीफ मिनिस्टर बनाने की मांग की। दीनी अक़दार और जदीद दुनियावी तालीम का बेहतरीन संगम ऑर्किड्स पब्लिक स्कूल अब एडमिशंस खुले हैं। आज ही अपने बच्चों का मुस्तकबिल महफूज बनाएं। मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकल्या। आज ही एडमिशन करें। ನಮ್ಮ ಭಾಗದ ಮುತ್ಸದಿ ನಾಯಕರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರ ಆಶಾಕಿರಣ, ನಮ್ಮ ಸಮಾಜದ ಭವಿಷ್ಯ ಆಗಿರತಕ್ಕಂಥ ಸನ್ಮಾನ್ಯ ಈಶ್ವರ್ ಭೀಮಣ್ಣ ಖಂಡ್ರೆ ಅವರಿಗೆ ನಮ್ಮ ಭಾಗದ ವತಿಯಿಂದ, ವಿಶೇಷವಾಗಿ ನಮ್ಮ ಸಮುದಾಯದ ವತಿಯಿಂದ ಇವತ್ತು ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಎಲ್ಲ ಬಸವಾಭಿಮಾನಿಗಳು ಸೇರಿದಂತೆ ಸಮಸ್ತ ಬಸವ ಕಲ್ಯಾಣದ ಜನತೆಯ ಪರವಾಗಿ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಂದು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನೂತನವಾಗಿ ಸಂಪುಟ ಪುನರ್ರಚನೆಯಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಈ ಭಾಗದಿಂದ ವಿಶೇಷವಾಗಿ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ನಮ್ಮ ಸಮಾಜಕ್ಕೆ ನಮ್ಮ DH स्कूल एडमिशंस आर ओपन, जहां तालीम से बनेगा आपके बच्चों का रोशन कल। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। ಭಾಗಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ, ಅದೇ ರೀತಿ ವಿಶೇಷವಾಗಿ DK ಶಿವಕುಮಾರ್ ಅವರಿಗೂ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ನಾವು ಈ ಸಂದರ್ಭದಲ್ಲಿ ಸಮಸ್ತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಯಾಕಂದರೆ ವೀರೇಂದ್ರ ಪಾಟೀಲ್ ನಂತರ ನಮ್ಮ ಸಮಾಜಕ್ಕೆ ಈ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಎಲ್ಲ ಸಮಾಜವನ್ನು, ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನಾಯಕರಾಗಿದ್ದಾರೆ, ಜಾತ್ಯತೀತ ನಾಯಕರಾಗಿದ್ದು ಅವರಿಗೆ ವಿಶೇಷವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದರೆ ನಮ್ಮ ಭಾಗ, ಹಿಂದುಳಿದ ನಮ್ಮ ಬೀದರ್ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗವು ಅಭಿವೃದ್ಧಿಯತ್ತ ಸಾಗಬಹುದು ಅಂತಕ್ಕಂಥ ಒಂದು ಆಶೆಯೊಂದಿಗೆ ಇವತ್ತು ಎಲ್ಲರೂ ಸೇರಿ ಇಂದು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ. ಅವರಿಗೆ ವಿಶೇಷವಾಗಿ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದಾಗ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಮತ್ತು ಹೆಮ್ಮೆಯ ಸಂಗತಿ ಆಗಲಿದೆ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತೇವೆ. ನಾನು ಜಾಗತಿಕ ಲಿಂಗಾಯತ ಅಧ್ಯಕ್ಷ ಬಸವರಾಜ ಕೊಂಡಾರೆ. ನಮ್ಮ ಬೀದರ್ ಜಿಲ್ಲೆಯ ಧೀಮಂತ ನಾಯಕರಾದ ಈಶ್ವರ್ ಭೀಮಣ್ಣ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಶ್ರೀಯುತ DK ಶಿವಕುಮಾರ್ ಇವರ ಮಂತ್ರಿಮಂಡಲದಲ್ಲಿ ಕೊಡಬೇಕೆಂದು ವಿನಂತಿಸುತ್ತೇನೆ. ಯಾಕೆಂದರೆ ಈ ಹಿಂದೆ ಅಹಿಂದ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿ, ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ, ಬೀದರ್ ಜಿಲ್ಲಾ ಕಲ್ಯಾಣ ಕರ್ನಾಟಕ ಅಥವಾ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಂದಂಥ ಅದು ಯಾರ ಅಭಿವೃದ್ಧಿ ಹರಿಕಾರರಂದ್ರೆ ಈಶ್ವರ್ ಖಂಡ್ರೆ ಅವರು. ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ನಾನು ಹಿರಿಯರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಹಾಗೂ ನೂತನವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುತ್ತಿರುವ DK ಶಿವಕುಮಾರ್ ಅವರಲ್ಲಿ ಒತ್ತಾಯಿಸುವುದಿಲ್ಲ, ವಿನಂತಿಪೂರ್ವಕ ತಮ್ಮನ್ನು ಕಳಕಳಿಯಿಂದ ಕೇಳುತ್ತೇನೆ. ಇವರು ತಮ್ಮ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ತಮ್ಮ ಹೆಸರನ್ನು ಬೆಳಗಿಸುತ್ತಾರೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ಇದು ನಮ್ಮ ಬಸವ ಕಲ್ಯಾಣ ತಾಲೂಕಿನ ಲಿಂಗಾಯತರ ಅಲ್ಲ, ಅಹಿಂದರು ಹಾಗೂ ಇಡೀ ಬೀದರ್ ಜಿಲ್ಲೆ, ರಾಜ್ಯದ ಎಲ್ಲ ಮಠಾಧೀಶರ ಆಶೆಯಾಗಿದೆ. ತಾವು ಯಾವುದೇ ಇದರಲ್ಲಿ ನಿಸ್ಸಂದೇಹವಾಗಿ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡುತ್ತೇನೆ. ಜೈ